ಚೆನ್ನಾಗಿದೆ. ಪಾರ್ಟ್ ಟು ವೇಟಿಂಗ್. ಎಲ್ಲ ಕ್ಯಾರೆಕ್ಟರ್ ಇಷ್ಟ ಆಗುತ್ತೆ. ಪಾರ್ಟ್ ಟು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇವಾಗ ಏನ್ ತೋರಿಸಿಲ್ಲ. ಪಾರ್ಟ್ ಟು ಅಲ್ಲಿ ಸೂಪರ್ ಆಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ ಸರ್ ಮೂವಿ. ಧ್ರುವ ಸರ್ ಆಕ್ಟಿಂಗ್ ಸೂಪರ್. ಈಗ ಚೆನ್ನಾಗಿದೆ. ಪಾರ್ಟ್ ಟು ನೋಡ್ಬೇಕು. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ. ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗೈತೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಬರ್ತಾರ ಅವರು. ಚೆನ್ನಾಗೈತೆ. ಸುದೀಪ್ ಸರ್ ಎಂಟ್ರಿ ಮಾತ್ರ ಸೂಪರ್ ಆಗಿದೆ. ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ ಆಕ್ಟಿಂಗ್. ಡೈರೆಕ್ಟರ್ ಕಥೆ ಎಲ್ಲ ಹೇಗ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದ್ದಾರೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಅಂತೂ ಸಕ್ಕತ್ತಾಗಿದೆ. ನೆಕ್ಸ್ಟ್ ಪಾರ್ಟಿ ವೇಟ್ ಮಾಡ್ತಾ ಇದ್ವಿ. ಸೆಕೆಂಡ್ ಪಾರ್ಟಿ ಕಾಯ್ತಾ ಸಕ್ಕತ್ತಾಗಿದೆ. ಪಕ್ಕಾ ಕಮರ್ಷಿಯಲ್. ಚೆನ್ನಾಗಿದೆ ಸರ್. ಧ್ರುವ ಸರ್ಜಾ ಆಕ್ಟಿಂಗ್ ಎಲ್ಲರೂ ತುಂಬಾ ಚೆನ್ನಾಗಿದೆ. ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ಪಕ್ಕಾ ಮಾಸ್ ಮೇನಿಯಾ ಕಮರ್ಷಿಯಲ್ ಸಿನಿಮಾ. ಸಿನಿಮಾ ಒಳ್ಳೇದಾಗ್ಲಿ. ಎಲ್ಲರೂ ಈ ಸಿನಿಮಾ ನೋಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಸುದೀಪ್ ಅವರ ಎಂಟ್ರಿ ಸೂಪರ್ ಸರ್. ಅದು ಆಕ್ಚುಲಿ ಕಾಲಭೈರವ ಎಂಟ್ರಿ. ಓವರಾಲ್ ಸಿನಿಮಾ ಸೂಪರ್ ಚೆನ್ನಾಗಿದೆ. ಅಂದ್ರೆ ಕಂಪ್ಲೀಟ್ ಎಂಟರ್ಟೈನಿಂಗ್ ಸಬ್ಜೆಕ್ಟ್. ಸೊ ಓವರಾಲ್ ಸಿನಿಮಾ ಚೆನ್ನಾಗಿದೆ. ಸೊ ಎಲ್ಲರೂ ಬಂದು ನೋಡ್ಬೋದು ಸರ್. ಪ್ರೇಮ್ ಅವರು ಕಂಬ್ಯಾಕ್ ಅಂತಾನೆ ಹೇಳ್ತೀರಾ ಸರ್ ಅವ್ರಿಗೆ? ಪ್ರೇಮ್ ಆಬ್ವಿಯಸ್ಲಿ ಸರ್, ಅವ್ರ ಸಿನಿಮಾಗಳೇ ಒಂದು ಬೇರೆ ಫ್ಲೇವರ್ ಇರ್ತದೆ. ಆಕ್ಚುಲಿ ಚೆನ್ನಾಗಿದೆ. ಅವ್ರದ್ದು ಎಲ್ಲ ಸಿನಿಮಾಗಳು ಚೆನ್ನಾಗಿದೆ. ಮ್ಯೂಸಿಕಲ್ ಆಗಿರ್ಬೋದು. ಇದು ಒಂದು ಪಕ್ಕ ಕಮರ್ಷಿಯಲ್. ಈಗ ಒಂದು ಜೋಗಿಯಲ್ಲಿ ನಾವೇನ್ ನೋಡಿದ್ವು ಆ ಫ್ಲೇವರ್ ಇದ್ರಲ್ಲಿ ಕಾಣುತ್ತೆ. ಓಕೆ. ಕಥೆ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರ್ ಪ್ರೇಮ್ ಅವ್ರ ಡೈರೆಕ್ಷನ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಕ್ ತುಂಬಾ ಇಷ್ಟ ಆಯ್ತು. ವೇಟಿಂಗ್ ಮಾಡ್ತಿದ್ದಾರೆ. ವೇಟ್ ಮಾಡ್ತೀವಿ. ಹೊಸ ಏನಿಲ್ಲ. ಏನ್ ಇಷ್ಟ ಆಯ್ತು? ಇನ್ನು ಪಾರ್ಟ್ ಟು ಬಂದ್ಮೇಲೆ ನೋಡೋ ಹೇಳೋಣ ಏನ್ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು. ಡೈರೆಕ್ಷನ್ ಎಲ್ಲ ಹೇಗಿದೆ? ಪ್ರೇಮ್ ಅವ್ರ after long time. ಬರಲ್ಲ. ನೋಡಿ, ಈ ವರ್ಷದಲ್ಲಿ ಕೇಡಿ ಚಿತ್ರ ತುಂಬಾ ಉತ್ತಮವಾದಂಥ ಒಂದು ಚಿತ್ರ. ಪ್ರತಿಯೊಬ್ಬರು ಕನ್ನಡಿಗರು ಯಾರು ಮನೇಲಿ ಕೂತ್ಕೊಂಬೇಡಿ, ಫ್ಯಾಮಿಲಿಗಳು ಆಗಲಿ ಮಕ್ಕಳಾಗಲಿ ಬಂದು ಇಂಥ ಚಿತ್ರವನ್ನು ವೀಕ್ಷಣೆ ಮಾಡಬೇಕು. ತುಂಬ ಚೆನ್ನಾಗಿದೆ. ಡೈರೆಕ್ಟ್ರು ತುಂಬ ಪ್ರೇಮ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದರಲ್ಲಿ ಹೀರೋನು ಅಷ್ಟು ಉತ್ತಮವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಂಡಿಂಗ್ ಸೀನಲ್ಲಂತೂ ಸುದೀಪ್ ಸರ್ ಬರ್ತಾರೆ. ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರೂ ಈ ಚಿತ್ರ ಮಿಸ್ ಮಾಡ್ಕೊಳ್ದಂಗೆ ಬಂದು ನೋಡಬೇಕು. ಸರ್ ಬುಕ್ಕಿಂಗ್ ಎಲ್ಲ ಹೇಗಾಗ್ತಿದೆ ಸರ್? ಬುಕ್ಕಿಂಗು ನಿನ್ನೆಯಿಂದನೂ ಯಾವುದೇ ಚಿತ್ರಮಂದಿರದಲ್ಲೂ ಟಿಕೆಟ್ ಸಿಗ್ತಾ ಇಲ್ಲ. ತುಂಬ ಕ್ರೌಡ್ ಇದೆ. ಆನ್ಲೈನ್ ಬುಕ್ಕಿಂಗ್ ತುಂಬ ಆಗ್ತಾ ಇದೆ. ಮತ್ತು ನಮ್ಮ ಚಿತ್ರಮಂದಿರಗಳೆಲ್ಲ ಅಲ್ಲಲ್ಲೇ ಬಂದವ್ರಿಗೆ ಟಿಕೆಟ್ಗಳನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ಯಾರನ್ನು ಈ ಚಿತ್ರವನ್ನು ಮಿಸ್ ಮಾಡ್ಕೊಂಬೇಡಿ. ಏನು ನಿಮ್ಮ ಭಾಗದಲ್ಲಿದೆ ಹೆಚ್ಚಿನ ಚಿತ್ರಮಂದಿರಗಳಿದ್ದಾವೆ, ಆ ಭಾಗದಲ್ಲಿ ಹೋಗಿ ಚಿತ್ರವನ್ನು ನೋಡಿ. ಈ ಮೊಬೈಲು ವೈರಸ್ಸು ಮತ್ತೊಂದು ಮಾಡೋರಿಗೆ ನಿಮ್ಮ ಕಂಡಲ್ಲಿ ಬೂಟ್ ತೊಗೊಂಡೋರಿ ಅಂಥವ್ರಿಗೆ ಯಾರೇ ಆಗಲಿ ಒಳಗಡೆ ಬರೋದು ಚಿತ್ರವನ್ನು ವೀಕ್ಷಣೆ ಮಾಡುವಾಗ ಫೇಸ್ಬುಕ್ ಹಾಕ್ತೀನಿ ಅದಕ್ಕೆ ಹಾಕ್ತೀನಿ ಅಂತೇಳಿ ಫೋಟೋಗಳು ತೆಗೆದು ಇಂಥದನ್ನ ಮಾಡಬೇಡಿ. ಇಂಥ ಚಿತ್ರಗಳನ್ನ ಕನ್ನಡ ಚಿತ್ರಕ್ಕೆ ಒಳ್ಳೆ ಹೆಸರು ಬರಬೇಕು. ತುಂಬ ಸೂಪರ್ ಡೂಪರ್ ಆಗಿದೆ. ಪ್ರತಿಯೊಬ್ಬರೂ ಬಂದು ನೋಡ್ಬೇಕು ಈ ಚಿತ್ರವನ್ನು. ಎಷ್ಟು ದಿನ ಆಗಿದೆ ಸರ್? ಎಷ್ಟು ಜನ ಬಂದಿದ್ದೀವಿ? ಸುಮಾರು ಈಗಾಗಲೇ ನಮಗೆ ಈ ಚಿತ್ರವನ್ನು ಬಂದು ಈಗ ನಾವು ಸುಪ್ರಮ್ ಶೋ ಇರ್ಬೋದು, ಮತ್ತೊಂದು ಚಿತ್ರ ಇರ್ಬೋದು, ಎಲ್ಲ ಆ ಚಿತ್ರಗಳೇ ಲಾಸ್ಟ್ ಆಗಿತ್ತು. ಮತ್ತು ಈ ಚಿತ್ರಕ್ಕೆ ಜನ ಪ್ರತಿಯೊಬ್ಬರೂ ಬರ್ತಾ ಇದ್ದಾರೆ. ನಿನ್ನೆಯಿಂದನೇ ಯಾವುದೇ ಚಿತ್ರಮಂದಿರಗಳು ಟಿಕೆಟ್ಗಳು ಸಿಗ್ತಾ ಇಲ್ಲ. ಸೂಪರ್ ಡೂಪರ್ ಆಗಿದೆ. ಪ್ರತಿಯೊಬ್ಬರೂ ಬಂದು ನೋಡಬೇಕು ಕನ್ನಡಿಗರು. ಈ ಚಿತ್ರ ಗೆದ್ದಾಗಿದೆ. ಮುಂದೆ ಇನ್ನೂ ಚೆನ್ನಾಗಿ ಮುಂದಿನ ಹೆಚ್ಚಿನ ರೀತಿಯಲ್ಲಿ ಓಡೋಕೆ ನೀವು ಪ್ರತಿಯೊಬ್ಬರೂ ಅವಕಾಶ ಮಾಡಿಕೊಡ್ಬೇಕು. ಸರ್ ಎಷ್ಟಾಗಿದೆ ಸರ್ ಕಲೆಕ್ಷನ್? ಒಂದು ಅಂದಾಜ್ ಮೇಲೆ ಹೇಳೋದಾದ್ರೆ ನಿಮ್ಮ ಥಿಯೇಟರ್ ಅಲ್ಲಿ ನೋಡಿ, ನಮ್ಮ ವೀರಭದ್ರೇಶ್ವರ ಥಿಯೇಟರ್ನಲ್ಲಿ ನಿನ್ನೆಯಿಂದನೂ ಯಾವುದೇ ಶೋ ಡ್ರಾಪ್ ಇಲ್ಲ. ಎಲ್ಲ ಶೋನೂ ಫುಲ್ ಆಗಿದೆ. ತುಂಬ ಚೆನ್ನಾಗಿದೆ ಕಲೆಕ್ಷನ್. ಸೂಪರ್ ಡೂಪರ್ ಕಲೆಕ್ಷನ್ ಒಂದು ಅಂದಾಜಲ್ಲಿ ಹೇಳೋದಾದ್ರೆ ಸುಮಾರು ನಾವು ಅದನ್ನೆಲ್ಲ ನೋಡ್ಬೇಕು ಸರ್. ನಮ್ಮ ಮ್ಯಾನೇಜ್ಮೆಂಟ್ ಅವೆಲ್ಲ ನೋಡ್ತಾರೆ. ಎಲ್ಲ ಶೋನು ಕ್ರೌಡ್ ಆಗಿದೆ. ಫುಲ್ ಹೌದು. ಹೇಗಿದೆ ಸರ್ ನಾಳೆ ವೀಕೆಂಡ್? ನಾಳೆ ಈಗಾಗಲೇ ಆನ್ಲೈನಲ್ಲಿ ನೋಡ್ಬೋದು. ನಾಳೆದೆಲ್ಲ ಸೂಪರ್ ಡೂಪರ್ ಆಗಿ ಆಗ್ತಾ ಇದೆ. ಯಾವುದೋ ಚಿತ್ರಮಂದಿರ ಖಾಲಿ ಇಲ್ಲ. ನಾಳೆ ಈ ದಿನ ರಜೆ ಇರೋದ್ರಿಂದ ಇವತ್ತೂ ಯಾವುದು ಖಾಲಿ ಇಲ್ಲ. ಎಲ್ಲ ಚಿತ್ರಮಂದಿರ ಹೌಸ್ಫುಲ್. ನಮ್ಮ ವೀರಭದ್ರೇಶ್ವರ ಚಿತ್ರಮಂದಿರನೂ ಹೌಸ್ಫುಲ್. ಖುಷಿನಾ ಸರ್ ನೀವು? ಖುಷಿನ ನಮ್ಮ ಕಾರ್ಮಿಕರಿಗೆ ಹೆಚ್ಚು ಖುಷಿ ಆಗೋದೇ ಇಂಥ ಟೈಮ್ನಲ್ಲಿ. ಆದ್ರಿಂದ ಎಷ್ಟು ದಿವಸ ಆಗಿದೆ ಸರ್ ಜನ ಬಂದಿದ್ದು ಥಿಯೇಟರ್ಗೆ? ಈಗಾಗಲೇ ಹೇಳಿದ್ನಲ್ಲ, ಹಿಂದಿನ ಚಿತ್ರಗಳು ಏನಿತ್ತು ಎಲ್ಲ ದೊಡ್ಡ ದೊಡ್ಡ ಚಿತ್ರಗಳಿಗೆ ಮಾತ್ರ ಈಗ ಇದ್ದು. ಇದೊಂದು ದೊಡ್ಡ ಚಿತ್ರ. ಆದ್ರಿಂದ ಹೆಚ್ಚಿನ ರೀತಿಯಲ್ಲಿ ಜನ ಬರ್ತಾರೆ. ತುಂಬ ಕ್ರೌಡ್ ಇದೆ ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು.